ನಮಸ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ. ಆ, ಎಲ್ಲರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸ್ಗೆ ಸ್ವಾಗತ. ಫಸ್ಟ್ ಟೈಮ್ ಈ ಒಂದು ವಿಡಿಯೋನ ಯಾರು ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಮುಂದಿನ ಎಲ್ಲ ವಿಡಿಯೋಗಳು ಬೇಗ ಬೇಗ ಸಿಗುತ್ತೆ. ಅದೇ ರೀತಿ ನಿಮಗೆ ಪ್ರತಿ ಕ್ಷಣದ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಅದೇ ರೀತಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ಮಾಡಿದಾರಪ್ಪ ಅಂದರೆ ಬೆಂಗಳೂರವರು ಏನು ಮಾಡಿದಾರಪ್ಪ ಅಂದರೆ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ನ ಕಳಿಸಿರ್ತಾರೆ. ಸೊ ದಿನಾಂಕ 11/9/2024 ಅಂದರೆ ಇವತ್ತು ಮಧ್ಯಾಹ್ನ ಕಳಿಸಿರುವಂಥ ಒಂದು ನೋಟಿಫಿಕೇಷನು. ಈ ನೋಟಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ವಿಷಯ ಏನಂತ ಅಂದರೆ 2024-25ನೇ ಸಾಲಿಗೆ ದ್ವಿತೀಯ PUC ತರಗತಿಗಳಿಗೆ ಬೋಧಿಸುವ ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಜಾಲತಾಣದಲ್ಲಿ ಪ್ರಕಟಿಸಲಾಗಿದ್ದು, ಕಾಲೇಜು ಹಂತದಲ್ಲಿ ಕೈಗೊಳ್ಳಬೇಕಾಗಿರುವ ಕ್ರಮಗಳ ಕುರಿತಂತೆ ಸೂಚನೆಗಳು ಈ ಕೆಳಗಿನಂತಿವೆ ಅಂತ ಕೊಟ್ಟಿದ್ದಾರೆ. ಓಕೆ, ಏನಿದೆ ನೋಡೋಣ. ಹಾಗಾದರೆ 2024 ಅಂದರೆ 2024-25ನೇ ಸಾಲಿಗೆ ದ್ವಿತೀಯ PUC ತರಗತಿಗಳಿಗೆ ಬೋಧಿಸುವ ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪದವಿ ಪೂರ್ವ ಪಠ್ಯಕ್ರಮ ಬೋಧಿಸುವ ಉಪನ್ಯಾಸಕರುಗಳಿಂದ, ಅಂದರೆ ಪದವಿ ಪೂರ್ವ ಅಂದರೆ ಈಗೇನು ನಮ್ಮ ಸ್ಕೂಲಲ್ಲಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಏನು ಟೀಚರ್ಸು ನಮಗೆ ಟೀಚ್ ಮಾಡ್ತಾರಲ್ಲ ಅಂಥ ಶಿಕ್ಷಕರು ಮಂಡಳಿಗೆ ಹೋಗಿ ಕೆಲವೊಂದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಿರ್ತಾರೆ. ಪ್ರಶ್ನೆ ಪತ್ರಿಕೆಗಳನ್ವಯ ವಿದ್ಯಾರ್ಥಿಗಳನ್ನು ಮುಂಬರುವ ಪರೀಕ್ಷೆಗಳಿಗೆ ಸಜ್ಜುಗೊಳಿಸಿ ಫಲಿತಾಂಶ ಉತ್ತಮಪಡಿಸಲು ಪ್ರಾಂಶುಪಾಲರು, ಉಪನ್ಯಾಸಕರು ಕಾಲೇಜು ಹಂತದಲ್ಲಿ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲು ಸೂಚಿಸಿದೆ. ಹಾಗಾದರೆ ಒಂದು ಕೆಲವೊಂದಿಷ್ಟು ಕ್ರಮಗಳನ್ನ ಕೊಟ್ಟಿದ್ದಾರೆ. ಆ ಕ್ರಮಗಳನ್ನ ನೋಡೋಣ. ಹಾಗಾದರೆ ಈ ಹಿಂದೆ ಲಿಖಿತ ಪರೀಕ್ಷೆಗೆ 100 ಅಂಕಗಳ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಲು ಪರೀಕ್ಷೆಯಲ್ಲಿ 3 ಗಂಟೆ 15 ನಿಮಿಷ ಕಾಲಾವಕಾಶ ನೀಡಲಾಗುತ್ತಿತ್ತು. ಅಂದರೆ ನೀವು ನಿಮಗಿಂತ ಮುಂಚೆ ಯಾರು ಎಕ್ಸಾಮ್ ಬರೆದಿದ್ದಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ 3 ಗಂಟೆ 15 ನಿಮಿಷ ಕಾಲಾವಕಾಶ ಇತ್ತು. ಅಂದರೆ ಒಂದು ಎಕ್ಸಾಮ್ ನಡೆಯೋಕ್ಕೆ 3 ಗಂಟೆ 15 ನಿಮಿಷ ಇತ್ತು ಟೈಮ್. ಆದರೆ ಈಗೇನಾಗಿದೆ ನೋಡಿ, ಈಗ 70-80 ಅಂದರೆ 80 ನಾನ್ ಪ್ರಾಕ್ಟಿಕಲ್ಲು, 70 ಪ್ರಾಕ್ಟಿಕಲ್ ಕ್ವಶನ್ ಪೇಪರ್ಗಳಿಗೆ ಏನಾಗಿದೆಪ್ಪ ಅಂದರೆ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಿಸಬೇಕಾಗುವುದರಿಂದ ಲಿಖಿತ ಪರೀಕ್ಷಾ ಅವಧಿಯನ್ನು 3 ಗಂಟೆಗೆ ನಿಗದಿಪಡಿಸಲಾಗಿದೆ. ಅಂದರೆ 15 ನಿಮಿಷವನ್ನು ಕಡಿತಗೊಳಿಸಲಾಗಿದೆ. ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶವನ್ನು ಹಾಗೂ ಉತ್ತರಿಸಲು 2 ಗಂಟೆ 45 ನಿಮಿಷಗಳ ಕಾಲಾವಕಾಶವನ್ನು ನೀಡಲಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಮೊದಲಾಗಿ ಏನಾಗ್ತಿತ್ತು, ನೀವು ಎಕ್ಸಾಮ್ ಬರೆಯೋಕ್ಕೆ ಹೋದರೆ 15 ನಿಮಿಷ ಮುಂಚೆ ಕ್ವಶನ್ ಪೇಪರ್ ಕೊಡ್ತಾಯಿದ್ರು, ಅದು 15 ನಿಮಿಷ. ಅದೇ ರೀತಿ 3 ಗಂಟೆ ಕಾಲಾವಕಾಶ ಕೊಡ್ತಾಯಿದ್ರು. ಆದರೆ ಈಗ ಏನಾಗ್ತಾ ಇದೆ, 3 ಗಂಟೆ ಎಕ್ಸಾಮ್, 2 ಗಂಟೆ 45 ನಿಮಿಷ ಎಕ್ಸಾಮ್ ಇರೋದರಿಂದ 15 ನಿಮಿಷ ಮುಂಚೆ ನಿಮಗೆ ಏನು ಕೊಡ್ತಾರಪ್ಪ ಅಂದರೆ ಕ್ವಶನ್ ಪೇಪರ್ನ ಕೊಡ್ತಾರೆ. 2 ಗಂಟೆ 45 ನಿಮಿಷಗಳ ಕಾಲ ನಿಮಗೆ ಬರೆಯಲಿಕ್ಕೆ ಅವಕಾಶ ಕೊಡ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರೋದು. ನಿಮ್ಮ ಒಂದು ಎಕ್ಸಾಮ್ ಟೈಮಿಂಗನ್ನು ಕಡಿಮೆ ಮಾಡಿದ್ದಾರೆ. ಇದು ಒಂದು ಪ್ರಮುಖವಾದಂಥ ಆಪ್ಷನ್ ಅನ್ಬೋದು, ಪ್ರಮುಖವಾದಂಥ ಒಂದು ಇನ್ಫಾರ್ಮೇಷನ್ ಅನ್ಬೋದು. ಇದು ನೆನಪಿರಲಿ ಎಲ್ಲ ವಿದ್ಯಾರ್ಥಿಗಳಿಗೆ. NSQF ಹಾಗೂ ಹಿಂದೂಸ್ತಾನಿ ಸಂಗೀತ ವಿಷಯಗಳಲ್ಲಿ ಅಂದರೂ ಹಿಂದೂಸ್ತಾನಿ ಮತ್ತು NSQF ಅಂತ ಒಂದು ವಿಷಯದಲ್ಲಿ ಏನಾಗುತ್ತಪ್ಪ ಅಂದರೆ 60-40 ಅಂಕಗಳ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಿಸಬೇಕಾದ ಅವಧಿಯನ್ನು ಈ ಹಿಂದಿನಂತೆ 2 ಗಂಟೆ 30 ನಿಮಿಷ ಮುಂದುವರಿಸಲಾಗಿದೆ. ಆದರೆ ಮೊದಲು ಏನಿತ್ತಲ್ಲ ಅದನ್ನೇ ಮುಂದುವರಿಸಲಾಗಿದೆ. ನಂಬರ್ 3, ಪರೀಕ್ಷಾ ದಿನಗಳಂದು ಪರೀಕ್ಷೆಯನ್ನು ಬೆಳಗಿನ ಅವಧಿಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಹಾಗೂ ಮಧ್ಯಾಹ್ನದ ಅವಧಿಯಲ್ಲಿ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಡೆಸಲಾಗುವುದು. ಇದು ಎನ್ನುವಲ್ಗೂ ಸಂಬಂಧಪಟ್ಟಿರುತ್ತೆ, ಮಿಡ್ ಟರ್ಮ್ಗೂ ಸಂಬಂಧಪಟ್ಟಿರುತ್ತೆ. ಓಕೆ, ನಂಬರ್ 4 ಏನು ಕೊಟ್ಟಿದ್ದಾರೆ ನೋಡೋಣ. ಪ್ರತಿ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಉತ್ತರಿಸಬೇಕಾದ ಗರಿಷ್ಠ ಅಂಕಗಳ 50% ಅಂಕಗಳಿಗೆ ಆಯ್ಕೆ ಪ್ರಶ್ನೆಗಳನ್ನು ನೀಡಲಾಗಿದೆ. ಪ್ರಾಯೋಗಿಕ ಪರೀಕ್ಷೆ ಇರುವ ವಿಷಯಗಳಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕ ವಿಜ್ಞಾನ, ಗೃಹ ವಿಜ್ಞಾನ ಇವೆಲ್ಲ ಪರೀಕ್ಷೆಗಳು ಪ್ರಶ್ನೆ ಪತ್ರಿಕೆಗಳ ಗರಿಷ್ಠ ಅಂಕಗಳ 70 ಇದ್ದು, ಪ್ರಶ್ನೆ ಪತ್ರಿಕೆಗಳಲ್ಲಿ ಆಯ್ಕೆಯ ಪ್ರಶ್ನೆಗಳನ್ನೊಳಗೊಂಡಂತೆ 105 ಅಂಕಗಳಿಗೆ ಪ್ರಶ್ನೆಗಳಿರುತ್ತವೆ. ಹಾಗೆ ಪ್ರಯೋಗರಹಿತ ವಿಷಯಗಳಲ್ಲಿ NSQF ಮತ್ತು ಹಿಂದೂಸ್ತಾನಿ ಸಂಗೀತ ಹೊರತುಪಡಿಸಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಗರಿಷ್ಠ ಅಂಕಗಳು 80 ಇದ್ದು, ಪ್ರಶ್ನೆ ಪತ್ರಿಕೆಯಲ್ಲಿ ಆಯ್ಕೆ ಪ್ರಶ್ನೆಗಳೊಂದಂತೆ 120 ಅಂಕಗಳನ್ನು ಹೊಂದಿರುತ್ತವೆ. ಅಂದರೆ ಎಕ್ಸ್ಟ್ರಾ ಕ್ವಶನ್ಸ್, ಅಂದರೆ ಈಗ 1 ಮಾರ್ಕ್ಸಿನ ಕ್ವಶನ್ಸ್ ಬರ್ತಾವಲ್ಲ, ಆ ಕ್ವಶನ್ಸ್ಗಳನ್ನು ಒಳಗೊಂಡಿರುತ್ತೆ. ನೆಕ್ಸ್ಟು ನಂಬರ್ 5, ಪ್ರತಿ ಮಾದರಿ ಪ್ರಶ್ನೆ ಪತ್ರಿಕೆಯು ಪ್ರತ್ಯೇಕ ನೀಲನಕ್ಷೆಯನ್ನು ಹೊಂದಿದ್ದು, ನೀಲನಕ್ಷೆಗಳು ಕೊಟ್ಟಿರುವ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ. ನೀಲನಕ್ಷೆಯು ಒಂದೇ ವಿಷಯದಲ್ಲಿ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಿಗೆ ಬೇರೆ ಬೇರೆಯಾಗಿರುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಒಂದು ಬ್ಲೂ ಪ್ರಿಂಟ್ ಒಂದು ಸಬ್ಜೆಕ್ಟಿಗೆ ಮಾತ್ರ ಸಂಬಂಧ ಇರುತ್ತೆ, ಇನ್ನೊಂದು ಸಬ್ಜೆಕ್ಟಿಗೆ ಯಾವುದೇ ರೀತಿ ಸಂಬಂಧ ಇರೋಲ್ಲ. ಮತ್ತು ಈಗ ಮಧ್ಯವರ್ಷಿಕ ಪರೀಕ್ಷೆಗೆ ಕೊಟ್ಟಿರುವಂಥ ನೀಲನಕ್ಷೆ ಎನ್ಯುವಲ್ ಎಕ್ಸಾಮ್ಗೆ ಸಂಬಂಧಪಟ್ಟಿರುವುದಿಲ್ಲ. ಎನ್ಯುವಲ್ ಎಕ್ಸಾಮ್ಗೆ ಬೇರೆ ಬ್ಲೂ ಪ್ರಿಂಟ್ ಇರುತ್ತೆ, ಮಧ್ಯವಾರ್ಷಿಕಗೆ ಬೇರೆ
ಬ್ಲೂ ಪ್ರಿಂಟ್ ಇರುತ್ತೆ. ಈಗ ನಂಬರ್ 6, ಪ್ರತಿ ವಿಷಯದಲ್ಲೂ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಾಗ ಬೋಧನಾ ಅವಧಿ ಹಾಗೂ ವಿದ್ಯಾರ್ಥಿಗಳ ಅರಿವಿನ ಮಟ್ಟಗಳಿಗೆ ನಿರ್ದಿಷ್ಟ ಅಂಕಗಳನ್ನು ನಿಗದಿಪಡಿಸಿ ಏಕರೂಪತೆಯನ್ನು ತರಲಾಗಿದೆ. ಓಕೆ, ಪ್ರತಿ ವಿಷಯದಲ್ಲೂ ಅಧ್ಯಾಯವಾರು ಅಂಕಗಳ ಹಂಚಿಕೆಯನ್ನು ಆಯಾ ಅಧ್ಯಾಯಗಳಿಗೆ ಮೀಸಲಾದ ಬೋಧನಾ ಅವಧಿಯ ಆಧಾರದ ಮೇಲೆ ನಿಗದಿಪಡಿಸಲಾಗಿದೆ. ಅಂದರೆ ಹೆಚ್ಚಿಗೆ ಬೋಧನಾ ಅವಧಿ ಇದ್ದಂದರೆ ಹೆಚ್ಚಿಗೆ ಮಾರ್ಕ್ಸ್ ಕೊಡಲಾಗುತ್ತದೆ, ಕಡಿಮೆ ಬೋಧನಾ ಅವಧಿಗೆ ಕಡಿಮೆ ಮಾರ್ಕ್ಸನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡಲಾಗಿದೆ ಅಂತ ಅರ್ಥ. ಹೀಗೆ ನಿಗದಿಪಡಿಸುವ ಅಂಕಗಳು ವ್ಯತ್ಯಾಸವಾಗದಂತೆ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸಲಾಗಿದೆ. ಓಕೆ, ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಾಗ ಪಠ್ಯ ಪುಸ್ತಕದಲ್ಲಿ ಮತ್ತು ಪ್ರಶ್ನೆ ಕೋಶಗಳಲ್ಲಿ ಅಂದರೆ ಕ್ವಶನ್ ಬ್ಯಾಂಕ್ ಅಂತ ಒಂದು ಕ್ವಶನ್ ಬ್ಯಾಂಕ್ ಅಂತ ಇರುತ್ತೆ. ನಿಮ್ಮ ಎಲ್ಲ ಸಬ್ಜೆಕ್ಟಿಗೂ ಅದು ರಿಲೇಟೆಡ್ ಇರುತ್ತೆ. ಕ್ವಶನ್ ಬ್ಯಾಂಕ್ ಅಧ್ಯಾಯವರು ಕೊಟ್ಟಿರೋ ಪ್ರಶ್ನೆಗಳ ಜೊತೆಗೆ ಹೊಸ ಪ್ರಶ್ನೆಗಳನ್ನು ಕೇಳಲು ಅವಕಾಶವಿದ್ದು ಸದರಿ ಪ್ರಶ್ನೆಗಳ ಪರಿಕಲ್ಪನೆ ಕಾನ್ಸೆಪ್ಟ್ ಪಠ್ಯದಲ್ಲಿರುವಂತೆ ಎಚ್ಚರ ವಹಿಸುವುದು. ಯಾವುದೇ ಕಾರಣಕ್ಕೂ ಪ್ರಶ್ನೆಗಳನ್ನು ಪಠ್ಯಕ್ರಮದಿಂದ ಹೊರತಾಗಿಯೂ ರಚಿಸಬಾರದು. ಈಗ ಏನಾಗಿದೆಯಪ್ಪ ಅಂದರೆ ಕ್ವಶನ್ ಬ್ಯಾಂಕಲ್ಲಿ ಕೆಲವೊಂದಿಷ್ಟು ಕ್ವಶನ್ಗಳಿವೆ. ಆ ಕ್ವಶನ್ಗಳನ್ನು ಹೊರತುಪಡಿಸಿ ಇನ್ನೂ ಕೆಲವು ಕ್ವಶನ್ಗಳನ್ನು ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಾಗ ಪಠ್ಯಪುಸ್ತಕದಲ್ಲಿ ಪ್ರಶ್ನೆ ಕೋಶಗಳಲ್ಲಿ ಅಧ್ಯಾಯವರು ಕೊಟ್ಟಿರೋ ಪ್ರಶ್ನೆಗಳ ಜೊತೆಗೆ ಹೊಸ ಪ್ರಶ್ನೆಗಳನ್ನು ಕೇಳಲು ಅವಕಾಶವಿದೆ ಅಂತ ಹೇಳಿದ್ದಾರೆ. ಓಕೆ, ಅದರಿಂದ ಪಠ್ಯಕ್ರಮ ಬಿಟ್ಟು ಬೇರೆ ಯಾವುದೋ ಕ್ವಶನ್ ಬರಲ್ಲ, ಪಠ್ಯಕ್ರಮದಲ್ಲಿರುವಂತೆ ಕ್ವಶನ್ ಬರುತ್ತೆ. ಓಕೆ, ಪಠ್ಯದಲ್ಲಿರುವ ಅಕ್ಷರ ಸಂಖ್ಯಾಯುಕ್ತ ಬೆಲೆಗಳನ್ನು ನ್ಯೂಮರಿಕಲ್ ವ್ಯಾಲ್ಯೂಸ್ ಬದಲಾಯಿಸಿ ಪ್ರಶ್ನೆಗಳನ್ನು ರೂಪಿಸಲು ಅವಕಾಶವಿರುತ್ತದೆ. ಓಕೆ, ಇದು ಒಂದು ತುಂಬ ಇಂಪಾರ್ಟೆಂಟು. ನಂಬರ್ 10 ಹಾರ್ಡ್ಸ್ ಕ್ವಶನ್ ಅಂತ ಕರೀತಾರೆ. ಇದಕ್ಕೆ ಹೈಯರ್ ಆರ್ಡರ್ ಥಿಂಕ್ಸ್ ಸ್ಕಿಲ್ ಅಂತ ಕರೀತಾರೆ. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್. ಯಾರು ಅತಿ ಹೆಚ್ಚು ಪುಸ್ತಕೀಯ ನಾಲೆಜನ್ನು ಹೊಂದಿರುವಂಥ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಮಾತ್ರ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹಾರ್ಡ್ಸ್ ಕ್ವಶನ್ ಅಂತ ಕರಿತೀವಿ. ಪ್ರಶ್ನೆಗಳನ್ನು ಪಠ್ಯಕ್ರಮದಲ್ಲಿರುವ ಯಾವ ಅಧ್ಯಾಯದಲ್ಲಾದರೂ ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆ ಯಾವುದೇ ವಿಭಾಗದಲ್ಲೂ ಕೇಳಲು ಅವಕಾಶವಿರುತ್ತದೆ. ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ ಡಿ, ಯಾವುದೇ ಸೆಕ್ಷನ್ಸಲ್ಲೂ ಹಾರ್ಡ್ಸ್ ಕ್ವಶನನ್ನು ಕೇಳಬಹುದು. ಇದೇ ಸೆಕ್ಷನಲ್ಲಿ ನಾವು ಕೇಳ್ತೀವಿ ಅಂತ ಅವ್ರು ಹೇಳಲ್ಲ. ಓಕೆ, ಪ್ರತಿ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಸೂಚನೆಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ಅದರಂತೆ ಮುಂಬರುವ ಪ್ರಶ್ನೆಗಳಿಗೆ ಸಜ್ಜುಗೊಳಿಸಲು ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರುಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದು. ನೋಡಿ ವಿದ್ಯಾರ್ಥಿಗಳೇ, ಇದರ ಒಂದು ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಎಕ್ಸಾಮ್ಗಳು ಯಾವ ರೀತಿ ನಡೆಯುತ್ತೆ, ಅದೇ ರೀತಿ ಎಷ್ಟು ಟೈಮಿಂಗ್ಸ್ ಇದೆ, ಕ್ವಶನ್ಗಳನ್ನ ಯಾವ ರೀತಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ನೋಟಿಫಿಕೇಷನ್ ಇದೆ. ಸೊ ಯಾರ್ಯಾರು ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇದರಿಂದ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ, ಸೊ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಇನ್ನೊಂದು ವಿಷಯ ತಿಳಿಯಪಡಿಸೋದೇನೆಂದರೆ ಆ ಕ್ವಶನ್ ಪೇಪರ್ಗಳ ಮತ್ತು ನೀಲನಕ್ಷೆಗಳ ಲಿಂಕನ್ನು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಅದನ್ನು ಸದುಪಯೋಗಪಡಿಸ್ಕೋಬೇಕು. ಅದರಂತೆ ಅದನ್ನು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಶುಭ ದಿನ.